ನಮಸ್ಕಾರ ಕರ್ನಾಟಕ. ಒಂದು ಕಡೆ ಬಿ ಜೆ ಪಿಯಿಂದ ತಲೆನೋವಾಗಿ ರಾಜೀನಾಮೆ ಕೊಟ್ಟರು ಅಣ್ಣಾಮಲೈ ಒಂದು ಕಡೆ. ಆದರೆ ಬಿ ಜೆ ಪಿ ವಿರುದ್ಧ ರಾಷ್ಟ್ರೀಯ ಮಟ್ಟದಲ್ಲಿ ಸಿಡಿದೆದ್ದು ಅವರ ವಿರುದ್ಧ ತೊಡೆ ತಟ್ಟಿ ನಿಂತಿರುವ ಐ ಥಿಂಕ್ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್ ಮಮತಾ ಬ್ಯಾನರ್ಜಿ ಅವರು ಇವತ್ತೊಂದು ಕಮಾಲ್ ಮಾಡಿದ್ದಾರೆ. ಈ ಒಂದು ಬಿ ಜೆ ಪಿಯವರು SIR ಅಂತ ಅಂದರೆ ವೋಟರ್ ಲಿಸ್ಟ್ನ ವೆರಿಫೈ ಮಾಡ್ತೀವಿ, ಅಕ್ರಮವಾಗಿರೋರ್ನೆಲ್ಲ ತೆಗೆದಾಕಿ ಅಂತೇಳಿ, ಬೇರೆ ಪಕ್ಷದವ್ರಿಗಿರೋರ್ನೆಲ್ಲ ತೆಗೆದಾಕ್ತಾವ್ರೆ ಅಂತ ಹೇಳಿ ಆ ಇವತ್ತು ಸುಪ್ರೀಂ ಕೋರ್ಟಲ್ಲಿ ರಿಟ್ ಪಿಟಿಷನ್ ಒಂದು PLO ಫೈಲ್ ಆಗಿದೆ. ಆ PLO ಮತ್ತು ರಿಟ್ ಪಿಟಿಷನ್ಗೆ ಸ್ವತಃ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಬ್ಬ ಸಿಟ್ಟಿಂಗ್ ಸಿ ಎಮ್ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್ ಆದಂಥ ಮಮತಾ ಬ್ಯಾನರ್ಜಿಯವರು ಸ್ವತಃ ಪಾರ್ಟಿ ಇನ್ ಪರ್ಸನ್ ಆಗಿ ಸುಪ್ರೀಂ ಕೋರ್ಟಲ್ಲಿ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಏನೇ ವಿಚಾರ ಇರಲಿ, ರಾಜಕೀಯವಾಗಿ ಏನೇ ವಿರೋಧ ಇರಲಿ, ನಾವು ನೋಡಿದ್ದೀವಿ ನಮ್ಮ ಕಳೆದ 12-13 ವರ್ಷದಿಂದ ಒಂದು ಐ ಥಿಂಕ್ ಒಂದು ಪ್ರೆಸ್ ಬ್ರೀಫನ್ನು ಮಾಡೋಕ್ಕೆ ಸ್ವಂತವಾಗಿ ಒಂದು ಪ್ರೆಸ್ ಬ್ರೀಫ್ ಮೀಟನ್ನು ಮಾಡೋಕ್ಕಾಗ್ದಂಥ ನಮ್ಮ ದೇಶದ ಪ್ರಧಾನಿ ಮೋದಿ ಒಂದು ಕಡೆ ಆದರೂ ಕೂಡ 3 ಬಾರಿ ಗೆದ್ದು ಪ್ರಧಾನಿ ಆಗಿದೆ, ಅದು ಬೇರೆ ವಿಚಾರ. ಬಟ್ ಒಂದು ಪ್ರೆಸ್ ಮೀಟ್ ಮಾಡಿದಂಥ ಮೋದಿಯವರು ಒಂದು ಕಡೆ ಆದರೆ ಸ್ವತಃ CM ಆಗಿದ್ಕೊಂಡು ಸುಪ್ರೀಂ ಕೋರ್ಟಿನಲ್ಲಿ ಸ್ವತಃ ಒಬ್ಬ CM ಮೊದಲ ಬಾರಿ ಸ್ವಇಚ್ಛೆಯಿಂದ ವಿತೌಟ್ ಎನಿ ಅಡ್ವೊಕೇಟು ಅವರೇ ಸ್ವಇಚ್ಛೆಯಿಂದ SIR ವಿರುದ್ಧ SIRನ್ನು ಅಂದರೆ ಈ ಒಂದು ಕೇಂದ್ರ ಸರ್ಕಾರ ಮಾಡಿರುವಂಥ ವೆರಿಫಿಕೇಷನ್ ಪ್ರೋಸೆಸ್ ಏನಿದೆ ಅದರ ವಿರುದ್ಧ ತಮ್ಮ ವಾದವನ್ನು ತಾವೇ ಪಾರ್ಟಿ ಇನ್ ಪರ್ಸನ್ ಮಂಡಿಸಿದ್ದಾರೆ. ನಿಜವಾಗ್ಲೂ ಇದೊಂದು ಐತಿಹಾಸಿಕವಾದಂಥ ದಿನ. ನಾನೇನು ಮಮತಾ ಬ್ಯಾನರ್ಜಿ ಅವರ ಫ್ಯಾನ್ ಅಲ್ಲ, ಬಟ್ ಒಬ್ಬ CM ಅವರು ಎಷ್ಟು ಸದೃಢತೆ ಇದ್ದರೆ, ಎಷ್ಟು ಕೆಪಾಸಿಟಿ ಇದ್ದರೆ ಈ ರೀತಿ CMಗಳು, ಈ ರೀತಿ ವ್ಯಕ್ತಿಗಳು ಭಾರತಕ್ಕೆ ಬೇಕಾಗಿದೆ. ನಮ್ಮ ವಿರೋಧ ಪರ ಬೇರೆ ಏನೇ ವಿಚಾರ ಇರಲಿ, ಬಟ್ ಒಂದಂತೂ ನಿಜ, ವಿ ನೀಡ್ ಎ ಸ್ಟೇಟ್ಸ್ಮ್ಯಾನ್, ವಿ ನೀಡ್ ಎ ರೋರಿಂಗ್ ಲಯನ್ಸ್. ಇದೇ ರೀತಿ ಕರ್ನಾಟಕಕ್ಕೆ ಒಂದು ರೋರಿಂಗ್ ಲಯನ್ ಬೇಕಾಗಿದೆ ಅಂತ ಈ ಮೂಲಕ ಹೇಳುತ್ತಾ, ಕರ್ನಾಟಕದಲ್ಲಿ ಕಂಟೈನರ್ ಗಟ್ಟಲೆ ಹಣವನ್ನು 90% ರಾಜಕಾರಣಿಗಳು ಇಟ್ಟಿದ್ದಾರೆ. ಅದನ್ನೆಲ್ಲ ವಾಪಸ್ ತರಬೇಕು, ಅದನ್ನೆಲ್ಲ ತೊಗೊಂಬಂದು ಜನರಿಗೆ ಹಂಚಬೇಕು. ಅವರು ಮಾಡಿಟ್ಟರು ಆಸ್ತಿಗಳಾಗಿರ್ಬೋದು ಅಥವಾ ವಂಶಪಾರಂಪರವಾಗಿ ಇವತ್ತು ನೋಡಿರ್ಬೋದು, ಒಂದು ಬೆಳಗ್ಗೆ ಒಂದು ಹಾಕಿದೆ ಮೋಟಮ್ಮನವರ ಮಗಳು ಐ ಥಿಂಕ್ ವಿಧಾನಸೌಧ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಅಲ್ರಿ ಈ ಒಂದು ವಿಧಾನಸೌಧವನ್ನು ಮತ್ತು ಈ ಒಂದು ಅಸೆಂಬ್ಲಿಯನ್ನು ಬರೀ ರಾಜಕಾರಣಿಗಳು ವಂಶಪಾರಂಪರೆಗೆ ಅವರಾದ್ಮೇಲೆ ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಮರಿ ಮಕ್ಕಳು, ಅವ್ರ ಮನೆಯಲ್ಲಿರೋ ನಾಯಿ ಈ ಥರ ಹಂಚ್ಕೊಂಡ್ಬಿಟ್ಟಿದ್ದಾರೆ ಅಂತ ಒಂದು ಪ್ರಶ್ನೆಗೆ ಬರೀ ಅವ್ರು ಒಬ್ಬನೇ ಅಂತಲ್ಲ, ಸಿದ್ದರಾಮಯ್ಯನ ಮಗ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮತ್ತು ಸತೀಶ್ ಜಾರಕಿಹೊಳಿ ಅವ್ರ ಮಗಳು ಪ್ರಿಯಾಂಕ, ಈಶ್ವರ್ ಖಂಡ್ರೆ ಅವ್ರ ಮಗಳು, ಯಡಿಯೂರಪ್ಪನ ಮಕ್ಕಳು, ಕುಮಾರಸ್ವಾಮಿ ಮಕ್ಕಳು, ರಾಮಲಿಂಗಾರೆಡ್ಡಿ ಅವ್ರ ಮಗಳು ಸೌಮ್ಯ, ಮಹಾದೇವ ಪ್ರಸಾದ, ಈ ರೀತಿ ಹಂಚ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅದಕ್ಕೋಸ್ಕರನೇ ನಾನು ಎಲ್ಲ ಪಕ್ಷದವ್ರಿಗೆ, ಎಲ್ಲ ಅಪ್ಕಮಿಂಗ್ ಪಕ್ಷಗಳಾಗಿರ್ಬೋದು, KRS, ಪ್ರಜಾಕೀಯ ಅಂತ ಎಲ್ಲ ಏನೇನೋ ಹೇಳ್ತೀರಾ, ಆಮ್ ಆದ್ಮಿ ಪಾರ್ಟಿ ಅಂತ ಹೇಳ್ತೀರಾ, ನಾವೆಲ್ಲ ಒಂದಾದರೆ ಖಂಡಿತವಾಗಿ 2028ಗೆ ಜನಗಳ ಪರವಾಗಿ ಇವ್ರುಗಳನ್ನೆಲ್ಲ ಚಿಪ್ಪು ಕೊಟ್ಟು ಮನೆಗೆ ಕಳಿಸಿ ನಾವು ಒಂದು ಸರ್ಕಾರವನ್ನು ಫಾರ್ಮ್ ಮಾಡ್ಬೋದು. ಆಮೇಲೆ ಇವತ್ತು ಸಾಲಕ್ಕೆ ನೂಕಿರುವಂಥ ಪಕ್ಷ BJP ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು ಅಥವಾ 3 ಪಕ್ಷಗಳು ನುಂಗಾಕಿರುವಂಥ ಆಸ್ತಿಗಳಾಗಿರ್ಬೋದು, ಅಲ್ಲಿನ ರಾಜಕಾರಣಿಗಳಾಗಿರ್ಬೋದು, ಅವ್ರು ಮಾಡಿಟ್ಟಿರೋ ಕಂಟೈನರ್ ಗಟ್ಟಲೆ ಹಣ ಆಗಿರ್ಬೋದು, ಮಾಡಿಟ್ಟಿರೋ ಕಂಟೈನರ್ ಗಟ್ಟಲೆ ಚಿನ್ನ ಆಗಿರ್ಬೋದು, ಎಲ್ಲದನ್ನು ಕೂಡ ಜನಗಳಿಗೆ ಮತ್ತೆ ಹಂಚ್ಬೋದು ಅಂತ ಹೇಳ್ತಾ, ದ ಡೇ ಐ ಬಿಕಮ್ CM ಖಂಡಿತವಾಗಿ ಇವ್ರ ಅಕ್ರಮ ಹಣಗಳನ್ನ ಮುಟ್ಗೋಲು ಹಾಕ್ಕೊಂಡು ವಾಪಸ್ಸು ಜನಗಳಿಗೆ ಹಂಚಬೇಕು, ಸರ್ಕಾರಕ್ಕೆ ಬರಬೇಕು ಅಂತ ಒಂದು ಮಾಡಬೇಕು ಅಂತ ಈ ಮೂಲಕ ಹೇಳ್ತಾ, ನಮ್ಮ ರೈತರು ಚೆನ್ನಾಗಿರ್ಬೇಕು. ನಮ್ಮ ರೈತರು BMW ಓಡಾಡ್ಬೇಕ್ರಿ. ದಿಸ್ ಈಸ್ ಮೈ ಗ್ರೇಟ್. ಒಬ್ಬ ರೈತ BMW ಓಡಾಡಿದ್ರೆ ಖಂಡಿತವಾಗಿ ಅಲ್ಲಿರುವಂಥ 7 ಕೋಟಿ ಜನ ಚೆನ್ನಾಗಿರ್ತಾನೆ. ಯಾಕಂದರೆ ಬೇಸಲ್ಲಿರೋದು ಒಬ್ಬ ರೈತನೇ. ಯಾಕಂದರೆ ಅವನೇ ಊಟ ಹಾಕೋದು, 7 ಕೋಟಿ ಕನ್ನಡಿಗರಿಗೆ ಅವನೇ ಊಟ ಹಾಕೋದು. ಅವನು BMW ಓಡಾಡ್ದ ಅಂತಂದರೆ ಖಂಡಿತವಾಗಿ ಇಡೀ ರಾಜ್ಯ ಎಲ್ಲೋ ಒಂದು ಕಡೆ ಇದರಿಂದ ಐ ಥಿಂಕ್ ಸುಖದಲ್ಲಿರ್ತದೆ, ಆರ್ಥಿಕವಾಗಿ ಸುಖದಲ್ಲಿರ್ತದೆ. ಕಂಟೈನರ್ ಗಟ್ಟಲೆ ಹಣ ಇದೆ ಅಂತ ನೀವು ಯಾರೂ ನಂಬಿರಲಿಲ್ಲಲ್ಲ, ನೀವೆಲ್ಲ ಮೂಟೆ ಅಂತ ಹೇಳಿದ್ರೇ ಸುಳ್ಳು ಅಂತ ಹೇಳ್ತಾಯಿದ್ರಿ. ಈಗ ಕಂಟೈನರ್ ಗಟ್ಟಲೆ ಹಣ ಸಿಕ್ಕಿದೆ. ಆ ಸಿಕ್ಕಂಥ ಹಣ ಚೋರಿ ಆಗಿದೆ. ಅದ್ರ ಬಗ್ಗೆ 3 ಪಕ್ಷಗಳು, 3 ರಾಜ್ಯದವರ ಸರ್ಕಾರಗಳು ಮಾತಾಡ್ತಾ ಇಲ್ಲ, ರಾಜಕಾರಣಿಗಳು ಮಾತಾಡ್ತಾ ಇಲ್ಲ, BJP ಮಾತಾಡ್ತಾ ಇಲ್ಲ, JDS ಮಾತಾಡ್ತಾ ಇಲ್ಲ. ಏನಂತಂದರೆ ಗೊತ್ತಿಲ್ಲದ್ರೆ ಈ ಕಂಟೈನರ್ ಗಟ್ಟಲೆ ಹಣ ಇದೆ ಅಂತ ನಿಮಗೆಲ್ಲ ಗೊತ್ತಾಗ್ಬಿಡ್ತು. ಅದು ಅವ್ರಿಗೆಲ್ಲ ಭಯ ಆಗಿಬಿಟ್ಟಿದೆ. ಅಯ್ಯೋ ನೆಕ್ಸ್ಟ್ ಕಣ್ಣೀರು ಹಾಕೊಂಡೋದ್ರು ಓಟ್ ಹಾಕಲ್ಲ, ನೆಕ್ಸ್ಟ್ ಏನೇ ಡೈಲಾಗ್ ಹೊಡೆದು ಓಟ್ ಹಾಕಲ್ಲ, ನೆಕ್ಸ್ಟ್ ನಾನು ಯಾವುದೇ ಒಂದು ವರ್ಗದ ಅಂತ ಹೇಳೋದು ಕೂಡ ಓಟ್ ಹಾಕಲ್ಲ ಅಂತ ಹೇಳಿ ಈ ಮೂಲಕ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಏನೇ ಆಗಿರ್ಬೋದು, ಮಮತಾ ಬ್ಯಾನರ್ಜಿ ಅವರ ಕೆಪಾಸಿಟಿಯನ್ನು ಇವತ್ತು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಈ ರೀತಿಯ ಒಂದು ಬದಲಾವಣೆ ಕರ್ನಾಟಕದಲ್ಲೂ ಸಹ ಆಗಬೇಕು ಅಂತ ಈ ಮೂಲಕ ಹೇಳುತ್ತಾ, ನಾನು ಮಮತಾ ಬ್ಯಾನರ್ಜಿ ಭ್ರಷ್ಟಾಚಾರ ಮುಕ್ತ ಅಂತ ಹೇಳಕ್ಕೆ ಹೋಗಲ್ಲ. ಅವ್ರ ಸರ್ಕಾರದಲ್ಲೂ ಸಾಕಷ್ಟು ಭ್ರಷ್ಟಾಚಾರ ಇದೆ. 3 ಪಕ್ಷ, ಎಲ್ಲ ಪಕ್ಷಗಳಲ್ಲೂ ಭ್ರಷ್ಟಾಚಾರ ಇದೆ. ಬಟ್ ದಮ್ಮು ತಾಕತ್ತನ್ನು ತೋರಿಸುವಂಥ ಒಬ್ಬ ರಾಜಕಾರಣಿ ಅಂತ ಈ ಮೂಲಕ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನೆಲ್.